ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡು ಟೊಂಕದಲ್ಲಿ ಬಂದರು ಸರ್ವೆ ಕಾರ್ಯ ಆರಂಭವಾದ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಎಲ್ಲರೂ ಸಹಿತ ಬೆಳಗ್ಗೆ 8-9 ಗಂಟೆಯಿಂದಲೇ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬೀಚ್ನಲ್ಲಿ ಬಂದಿಳಿದಿದ್ದಾರೆ. ಯಾಕಂದರೆ ಈಗಾಗಲೇ ಸುಮಾರು ಒಂದು 20-25ಕ್ಕೂ ಹೆಚ್ಚಿಗೆ ಜನರನ್ನು ವಶಕ್ಕೂ ಸಹಿತ ಪಡೆದಿದ್ದಾರೆ. ಪ್ರತಿಭಟನಾ ನಿರತರು ಇನ್ನೂ ಸ್ಥಳದಲ್ಲಿದ್ದಾರೆ. ಅವರು ಏನಂತಾರೆ, ಅವರ ಆಗ್ರಹ ಏನಿದೆ ಎಂಬುದನ್ನು ಸಹಿತ ಕೇಳೋಣ. ಸರಿ, ಏನಾಗಿತ್ತು ನಿಮ್ಮ ಆಗ್ರಹ? ಯಾಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಸುಮಾರು ಒಂದು 2010ರಲ್ಲಿ ಬಂದರು ನಿರ್ಮಾಣ ಆಗಿದೆ. ಅವತ್ತಿನಿಂದಲೂ ಸಹಿತ ಪ್ರೊಟೆಸ್ಟ್ ಮಾಡ್ಕೊತಾನೆ ಬರ್ತಾ ಇದ್ದೀರಾ. ನಿಮ್ಮ ಆಗ್ರಹ ಏನಾಗಿದೆ? ಸರ್, ಏನಿದೆ ಅಂದರೆ ನಾವು ಮೀನುಗಾರ ಅಂದಮೇಲೆ ಇಲ್ಲಿ ಪೋರ್ಟ್ ಬಂದಮೇಲೆ ನಮಗೆ ಮೀನುಗಾರಿಕೆ ಕಷ್ಟ ಆಗುತ್ತೆ. ಮತ್ತು ಇಲ್ಲಿಂದ ನಮಗೆ ಎಬ್ಸಿ ಎಲ್ಲೋ ಒಂದು ಕಡೆ ತಗೊಂಡು ಹೋಗಿಬಿಟ್ರೆ ನಮಗೆ ಮೀನುಗಾರಿಕೆ ಬಿಟ್ಟು ಏನು ಬರೋದಿಲ್ಲ. ನಾವು ಹೋಗುವುದು, ಮೀನು ಹಿಡಿಯೋದು, ಬರೋದು, ಅದೇ ನಮ್ಮ ಕೆಲಸ. ನಮಗೆ ತಗೊಂಡು ಹೋಗಿ ಯಾವುದೋ ಬೆಟ್ಟದಲ್ಲಿ ಯಾವುದೋ ಒಂದು ಗದ್ದೆದಲ್ಲಿ ತಗೊಂಡು ಹೋದರೆ ಅಲ್ಲಿ ಹೋಗಿ ನಾವು ಏನು ತರಕಾರಿ ಬೆಳೆಯಲಿಕ್ಕೆ ಇದು ನಮ್ಮ ಹತ್ರ ಸಾಧ್ಯನೇ ಇಲ್ಲ. ನಮಗೆ ಇಲ್ಲಿಂದ ತಗೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಮತ್ತು ನಮಗೆ ಸಾಯಿಸೋದು ಒಂದೇ. ಏನಕ್ಕೆ ಅಂದರೆ ನಾವು ಅಲ್ಲಿ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಅದು ನಮ್ಮದು ಕೆಲಸನೇ ಮೀನುಗಾರಿಕೆ. ಅದನ್ನು ಬಿಟ್ಟು ನಮಗೆ ಏನು ಕೆಲಸನೇ ಗೊತ್ತಿಲ್ಲ. ಅದಕ್ಕೆ ನಾವು ಮುಂದಿಂದನೇ ಆಗ್ರಹಿಸ್ತಿದ್ದೇವೆ, ನಮಗೆ ಈ ಪೋರ್ಟನ್ನು ಬೇಡ. ಪೋರ್ಟಿ ನೀವು ಮಾಡ್ತೀರಂದರೆ ನಮಗೆ ಇಲ್ಲಿಂದ ಸಾಯಿಸಲೇಬೇಕಿಲ್ಲ. ಈಗ ಈ ಹಿಂದೆಯೂ ಸಹಿತ ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ರಿ. ಪ್ರತಿಭಟನೆ ಮಾಡಿದ ನಂತರ ಶಾಸಕರು, ಸಚಿವರು ಇಲ್ಲಿ ಬಂದಿದ್ದರು, ಜಿಲ್ಲಾಡಳಿತ ಸಹಿತ ಬಂದಿತ್ತು. ಅವಾಗಲೂ ಸಹಿತ ನಿಮ್ಮ ಮನವಿಯನ್ನು ಆಲಿಸಿದ್ದಾರೆ. ಆ ಮನವಿಗೇನು ಅವರು ಸ್ಪಂದನೆ ಮಾಡಲಿಲ್ವಾ, ಅಥವಾ ಅವರು ಏನು ಹೇಳ್ತಾ ಇದ್ದಾರೆ? ಅವ್ರು ಏನಂತಾರೆ? ಅವರು ಸರ್ ಇವಾಗ ಅಧಿಕಾರದ ಇರೋಕ್ಕಿಂತ ಮುಂಚೆ ಹೇಳಿದರು ನಮ್ಮ ಹತ್ರ, ನಾನು ನಿಮ್ಮ ಜೊತೆಗೆ ಇದ್ದೇನೆ, 1 ಇಂಚ್ವರೆಗೆ ಜಾಗ ಬಿಡಲಿಕ್ಕೆ ಕೊಡಬೇಡಿ, ಯಾವ ಪೊಲೀಸ್ ಬಂದರೂ ಹೆದರಬೇಡಿ ಅಂತ ಹೇಳಿದರು. ಇವಾಗ ಮಂಕಾಳ ವೈದ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಆವಾಗ ಹೇಳಿದರು. ಇವಾಗ ಅವರು ಏನು ಹೇಳ್ತಾನೆ ಇಲ್ಲ. ಯಾವಾಗ ಹೋದರೆ ನಾನು ಇದ್ದೇನೆ ಅಷ್ಟೇ ಹೇಳಿದ್ದಾರೆ ನಮ್ಮ ಹತ್ರ. 2-3 ಸರಿ ನಾವು ಭೇಟಿ ಆಗಿದ್ರು. ಆವಾಗ ನಾನು ಇದ್ದೇನೆ ಅಂತ ಹೇಳಿದ ಅಷ್ಟೇ. ಆದರೆ ಯಾವಾಗಲೂ ನಮಗೆ ಈ ಸಮಸ್ಯೆ ಬಂದಾಗ ಒಂದು ಸರಿನೂ ಇಲ್ಲಿ ಬಂದೇ ಇಲ್ಲ. ಅವರು ನಮ್ಮ ಹತ್ರ ಬಂದು ಮಾತಾಡಲಿಲ್ಲ ಇನ್ನೂವರೆಗೆ. ಸರ್, ನೀವೇನು ಹೇಳಿದ್ದೀರಾ? ನೀವಂತೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಿನ್ನೆ ಕೇನಿಯಲ್ಲಿ ಆಯಿತು, ಇವತ್ತು ಕಾಸರಗೋಡು ಟೊಂಕದಲ್ಲಿ, ನಾಳೆ ಬೇರೆ ಕಡೆ. ಯಾಕಂದರೆ ಟೋಟಲ್ 5 ಕಡೆ ಇದೇ ರೀತಿಯಾದಂತಹ ವಾಣಿಜ್ಯ ಬಂದರು ನಿರ್ಮಾಣ ಮಾಡಬೇಕು ಅಂತ ಜಿಲ್ಲಾಡಳಿತ ಮುಂದಾಗಿದೆ. ಏನು ಹೇಳ್ತೀರಾ ಸರ್? ಸರ್, ಇದು ಆ್ಯಕ್ಚುಲಿ ಮೀನುಗಾರಿಕೆ ದೊಡ್ಡ ಹೊಡೆತ ಸರ್. ಇದು ನಾವು ನಂಬಿಕೊಂಡಿರೋದು ಮೀನುಗಾರಿಕೆನ. ಇಲ್ಲಿ ಮೀನುಗಾರಿಕೆ ಬಿಟ್ಟು ನಮ್ಮನ್ನು ಏನೂ ಬರೋಲ್ಲ. ಆದರೂ ಇವರು ನಮಗೆ ಏನು ಆಡಳಿತ ಪಕ್ಷ ಇದ್ದಾಗ ಯಾರು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಮತ್ತು ಮಂಕಾಳವಿದ್ಯ ಹೇಳಿದರು ಯಾವಾಗ ವಿರೋಧ ಪಕ್ಷದಲ್ಲಿದ್ದಾಗ. ಈಗ ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಈ ಥರ ಮಾತಾಡ್ತಾರೆ. ಈಗ ಮೀನುಗಾರರನ್ನು ನಾವು ನಂಬಿಕೊಂಡಿರೋದು ಅವರನ್ನು, ಈಗ ಅವರೇ ಕೈ ಬಿಟ್ಟಿರೋದು ನಾವು ಎಲ್ಲಿ ಹೋಗೋದು ಹೇಳಿ? ಈಗ ಜಿಲ್ಲಾಡಳಿತ ಹೌದು, ಯಾವುದೇ ಒಂದು ನೋಟಿಸ್ ಕೊಡದೆ ಏಕಾಏಕಿ ರಾತ್ರಿ 9:30 ಗಂಟೆ ಬಂದು ಜನರನ್ನು ಹೇಳೋದು ಯಾವ್ದು ಸರಿ ಸರ್ ಹೇಳಿ? 9:30 ಗಂಟೆ ರಾತ್ರಿ ಬಂದು, ಈಗ ನೋಡಿದರೆ ಬೆಳಿಗ್ಗೆ ಬಂದು ನಾವು ಶಾಂತಿಯುತ ಪ್ರತಿಭಟನೆ ಮಾಡಬೇಕಾದ್ರೆ ಇವರು ನಮ್ಮನ್ನು ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು 3 ಜನ ಹಾಸ್ಪಿಟಲಲ್ಲಿದ್ದಾರೆ ಈಗ ನೀರಲ್ಲಿ ಹಾರ್ಲಿಕ್ಕೆ ಹೋಗಿ. ಈ ಥರ ಮಾಡಿದೆ. ಇದು ಯಾರು ಜಿಲ್ಲಾಡಳಿತ ಕಾರಣನ? ಯಾರು ಏನು ಜಿಲ್ಲಾಡಳಿತ ಒಂದು ಮೆಸೇಜ್ ಕೊಡಲಿಲ್ಲ ನಮಗೆ. ಈ ಥರ ಸರ್ವೆ ಮಾಡ್ತೀನಿ ಏನು ಇಲ್ಲ, ಒಂದು ರೆಕಾರ್ಡ್ ಸರಿಯಾಗಿಲ್ಲ ಅವ್ರ ಹತ್ರ. ಈ ಥರ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ? ಮೀನುಗಾರರು ಅವ್ರೇನಂತಿದ್ದಾರೆ, ಕಡಲ ತೀರದಲ್ಲಿರುವಂತಹ ಮೀನುಗಾರರಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಸರ್, ಯಾರು ಹೇಳ್ತಾ ಇರೋದು? ಜಿಲ್ಲಾಡಳಿತವರು ಎಷ್ಟು ಮನೆ ಹೋಗ್ತದೆ? 167 ಮನೆ ಹೋಗ್ತದೆ ಖಾಲಿ 35 ಮೀಟ್ರಿಗೆ. ಈಗ ಮತ್ತೆ ಅದ್ರ ಮುಂಚೆ 50 ಮೀಟ್ರ್ ಹೋಗುತ್ತೆ. ಎಷ್ಟು ಮನೆ? ಎಲ್ಲ ಮನೆ ಹೋಗುತ್ತೆ ಸರ್. ಇದು ಸುಮ್ಮನೆ ಸುಳ್ಳು ಯಾವುದು ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ, ಯಾವ ಆಧಾರನೂ ಇಲ್ಲ ಅವ್ರ ಹತ್ರ. ಏನು ಆಧಾರ ಇಲ್ಲದೆ ಈ ಥರ ಮಾಡ್ತಾ ಇದ್ದಾರೆ. ಆದರೆ ನೀವು ನೋಡಿ, ರಾತ್ರಿ 9:30 ಗಂಟೆಗೆ ಯಾರಾದರೂ ನೋಟಿಸ್ ಕೊಡ್ಬೋದಾ ಹೇಳಿ? ಅನೌನ್ಸ್ ಮಾಡ್ಬೋದಾ? ಈ 9:30 ರಾತ್ರಿಗೆ, ಬೆಳಿಗ್ಗೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮನ್ನು ಇದು ಮಾಡೋದು. 15-20 ಜನ ಮೀನುಗಾರನ್ನು ತೊಗೊಂಡೋಗಿದ್ದಾರೆ. ಇದೇ ಸರ್ವೆ ಮಾಡ್ಲಿಕ್ಕೆ ಬರ್ತೀವಿ ಅಂತ. ಮೊನ್ನೆ ಆಗಿ ಯಾರು ಗ್ರಾಮ ಸಭೆ ನಡಿಬೇಕಾದ್ರೆ ಗ್ರಾಮ ಸಭೆಯವರು ಬಂದು ನೋಟಿಸ್ ಕೊಡಬೇಕಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮನೆಗೆ ಬಂದು ನೋಟಿಸ್ ಕೊಡ್ತಾರಂದರೆ ಯಾವುದು? ಎಲ್ಲಿದೆ ಕಾನೂನು? ಕಾನೂನು ಎಲ್ಲೋಗಿದೆ ಹೇಳಿ? ಆರ್ಡ್ರ್ ಕಾಪಿ ಇಲ್ಲ, ಸರ್ವೆ ಆರ್ಡ್ರ್ ಕಾಪಿ ಇಲ್ಲ, ಯಾವುದು ಕಾಪಿ ಇಲ್ಲ ಸರ್. ಈ ಥರ ಮಾಡಿದರೆ ಮೀನುಗಾರ ಮುಂಚೆನೇ ಅನಕ್ಷರಸ್ಥರು. ಈ ಮೀನುಗಾರ ಸಚಿವ ನಮ್ಮದು ಇದ್ರದ್ದು ಶಾಸಕರು, ನಾವು ಎಷ್ಟು ಕಷ್ಟಪಟ್ಟು ಓಟ್ ಹಾಕಿ ಅವ್ರಿಗೆ ವಿನ್ ಮಾಡಿಸಿ ನಮ್ಮ ಸಚಿವರಲ್ಲ ಹೇಳಿ, ಸಚಿವರೇ ಒಂದು ಕೇರೆ ಮಾಡ್ತಾ ಇಲ್ಲ. ಈಗ ಸಚಿವರಿಗೆ ಏನಾದರೂ ಭೇಟಿ ಆದ್ರೆ ಸಚಿವರು ಏನಂದ್ರು? ಸಚಿವರು ಏನಂತಾರೆ? ಸಚಿವರು ಹೇಳಿದ್ರು, ನಾನಿದ್ದೀನಿ. ಈಗ ಫೋನ್ ಮಾಡಿದ್ರೆ ಅವರು ಇದು ಮಾಡ್ತಾ ಇಲ್ಲ, ಯಾವುದೊಂದು ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ಬಂದು ಮಾಡ್ಬೋದಲ್ಲ? ಇಷ್ಟು ದೊಡ್ಡ 3,000-4,000 ಜನ ಬಂದಿದ್ರು, ಒಂದು ಮಾತು ಹೇಳ್ಬೋದಾಗಿತ್ತು ಅವರು, ಒಂದು ಮಾತು ಇಲ್ಲ. ಈಗ